ಕರ್ಮಗಳು ಮೂರು ರೀತಿ. ನಾವು ಮಾಡುವ ಪ್ರತಿಯೊಂದು ಕರ್ಮದ ಫಲವು ಮೂರು ಬಗೆಯಿಂದ ಮರಳಿ ಬಂದು ನಮ್ಮನ್ನೇ ಸೇರುತ್ತದೆ. ಆ ಮೂರು ಬಗೆಗಳು: 1. ಸಂಚಿತ ಕರ್ಮ, 2. ಪ್ರಾರಬ್ಧ ಕರ್ಮ, 3. ಆಗಾಮಿ ಕರ್ಮ. 1. ಸಂಚಿತ ಕರ್ಮ. ಅನೇಕ ಜನ್ಮಗಳಿಂದ ಶೇಖರಣೆಗೊಂಡಿರುವ ಕರ್ಮಫಲಗಳೇ ಸಂಚಿತ ಕರ್ಮ. ಇದು ಬತ್ತಳಿಕೆಯಲ್ಲಿನ ಬಾಣಗಳಂತೆ. ಅಂದರೆ ಈಗ ಅದು ಕೆಲಸ ಮಾಡದಿದ್ದರೂ ತನ್ನ ಸರದಿಗಾಗಿ ಕಾಯುತ್ತಿರುತ್ತದೆ. ಹಾಗೆಯೇ ಈಗ ನಮ್ಮ ಜೀವನದಲ್ಲಿ ಯಾವ ಪರಿಣಾಮವನ್ನೂ ಬೀರದಿದ್ದರೂ ಮುಂದೆ ತನ್ನ ಸರದಿ ಪ್ರಕಾರ ಮೇಲೆದ್ದು ಬಂದು ಸುಖವನ್ನೂ ದುಃಖವನ್ನೂ ಉಂಟುಮಾಡಲು ತಯಾರಾಗಿರುವ ಕರ್ಮವೇ ಸಂಚಿತ ಕರ್ಮ. 2. ಪ್ರಾರಬ್ಧ ಕರ್ಮ. ಈಗಿನ ನಮ್ಮ ಜೀವನದಲ್ಲಿನ ಆಗುಹೋಗುಗಳೇ ಪ್ರಾರಬ್ಧ ಕರ್ಮದ ಪರಿಣಾಮ. ಪರಿಣಾಮ ಬೀರಲು ಪ್ರಾರಂಭ ಮಾಡಿರುವ ಕರ್ಮವೇ ಪ್ರಾರಬ್ಧ ಕರ್ಮ. ಇದು ಬಿಟ್ಟ ಬಾಣದಂತೆ. ಅದರ ಮೇಲೆ ನಮಗೆ ಹಿಡಿತವಿಲ್ಲ. ಆದ್ದರಿಂದ ಪ್ರಾರಬ್ಧ ಕರ್ಮವನ್ನು ಅನುಭವಿಸಿಯೇ ಸವೆಸಬೇಕು. 3. ಆಗಾಮಿ ಕರ್ಮ. ಈಗ ನಾವೇನು ಕರ್ಮ ಮಾಡುತ್ತಿರುವವೋ ಅವೇ ಆಗಾಮಿ ಕರ್ಮ, ಅಂದರೆ ಮುಂದೆ ಫಲ ಕೊಡಲಿರುವ ಕರ್ಮ. ಇದು ಬಿಡುವುದಟ್ಟಾಗಿ ಕೈಯಲ್ಲಿ ಹಿಡಿದಿರುವ ಬಾಣದಂತೆ. ಇದರ ಮೇಲೆ ನಮಗೆ ಹಿಡಿತವಿದೆ. ಅಂದರೆ ಇದನ್ನು ಸದುಪಯೋಗಪಡಿಸಿಕೊಳ್ಳಲೂ ಬಹುದು, ದುರುಪಯೋಗಪಡಿಸಿಕೊಳ್ಳಲೂ ಬಹುದು. ಈಗ ನಾವು ಮಾಡುತ್ತಿರುವ ಕರ್ಮಗಳನ್ನು ನಿಷ್ಕಾಮ ಭಾವದಿಂದ ಗೈದರೆ ಅಥವಾ ಆ ಕರ್ಮಗಳ ಫಲವನ್ನೆಲ್ಲ ಭಗವಂತನಿಗೆ ಅರ್ಪಿಸುತ್ತಾ ಬಂದರೆ ಆ ಕರ್ಮಗಳ ಪರಿಣಾಮ ಮರಳಿ ಬಂದು ನಮ್ಮನ್ನು ರಾಚದಂತೆ ಮಾಡಿಕೊಳ್ಳಬಹುದು. ಸಂಗ್ರಹ: ಶ್ರೀಮದ್ ಭಗವದ್ಗೀತೆ. ಈ ಪುಸ್ತಕಕ್ಕಾಗಿ ಸಂಪರ್ಕಿಸಿ ಆದ್ಯ ಪುಸ್ತಕ ಭಂಡಾರ 9036403740.